ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವರ್ಕ್ ಬುಕ್ ವಿಜ್ಞಾನ ಅಭ್ಯಾಸ ಪುಸ್ತಕದ ಮೊದಲನೇ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದ ಒಂದು ಅಧ್ಯಯನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಇದೆ. ಮೊದಲನೇ ಪ್ರಶ್ನೆ ಬೆಳೆ ಎಂದರೇನು ಅಂತ. ಬೆಳೆ ಅಂದರೆ ನಮಗೆಲ್ಲ ಗೊತ್ತಿದೆ, ಆದರೆ ಅದಕ್ಕೊಂದು ವ್ಯಾಖ್ಯೆಯನ್ನು ಬರೀಬೇಕು. ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು. ಒಂದೇ ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಬೆಳೆಸುವಂಥದ್ದು, ಅದು ಆಹಾರದ ಬೆಳೆ ಇರಬಹುದು ಅಥವಾ ವಾಣಿಜ್ಯ ಬೆಳೆ ಇರಬಹುದು, ಬಟ್ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡುವುದಕ್ಕೆ ಬೆಳೆ ಅಂತ ಹೇಳ್ತಾರೆ. ಎರಡನೇ ಪ್ರಶ್ನೆ, ಆಹಾರವನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ಅವಶ್ಯಕತೆ ಇದೆ, ಕಾರಣವೇನು? ಯಾಕೆ ಆಹಾರವನ್ನು ಈಗ ನಾವು ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸಬೇಕು? ಅದಕ್ಕೆ ಕಾರಣ ಸುಲಭ ಇದೆ. ಏನಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅಲ್ವಾ, ಅದೇ ಇಲ್ಲಿ ಕಾರಣ. ಏಕೆಂದರೆ ಏರುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಅಗತ್ಯಕ್ಕೆ ತಕ್ಕಂತೆ ಆಹಾರ ಪೂರೈಸಲು ಆಹಾರವನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವ ಅವಶ್ಯಕತೆ ಇದೆ. ನಮ್ಮ ಬೇಡಿಕೆ ಹೆಚ್ಚಾಗ್ತಾ ಇದೆ, ಯಾಕೆಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಎಲ್ಲರಿಗೆ ಪೋಷಕಾಂಶ ದೊರಕಬೇಕು ಅಂತ ಆಹಾರವನ್ನು ಹೆಚ್ಚಿಗೆ ಉತ್ಪಾದಿಸಬೇಕು. ಇನ್ನು ಮೂರನೇ ಪ್ರಶ್ನೆ, ರಬಿ ಬೆಳೆಗಳು ಎಂದರೇನು ಅಂತ. ರಬಿ ಬೆಳೆಗಳು ಎಂದರೇನು? ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆ ಅಂತ ಹೇಳ್ತಾರೆ. ನಂತರ ಖಾರಿಫ್ ಬೆಳೆಗಳು ಎಂದರೇನು ಅಂತ. ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆ ಅಂತ ಹೇಳ್ತಾರೆ. ಇದನ್ನು ವ್ಯತ್ಯಾಸದಲ್ಲೂ ಕೇಳಬಹುದು. ಚಳಿಗಾಲದಲ್ಲಿ ಬೆಳೆಸಿದ್ರೆ ಅದನ್ನು ರಬಿ ಬೆಳೆ, ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಿರಂತಾದ್ರೆ ಅದು ಖಾರಿಫ್ ಬೆಳೆ ಅಂತ ಹೇಳುವಂಥದ್ದು. ಐದನೇ ಪ್ರಶ್ನೆ, ಒಂದು ವಾಕ್ಯದ್ದು ಲೆಗ್ಯುಮಿನೇಸಿ ಕುಟುಂಬಕ್ಕೆ ಸೇರಿದ ಸಸ್ಯಗಳಿಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಸಸ್ಯಗಳ ಬೇರೆ ಬೇರೆ ಕುಟುಂಬಗಳಿವೆ. ಅದರಲ್ಲಿ ಲೆಗ್ಯುಮಿನೇಸಿ ಕುಟುಂಬಕ್ಕೆ ಬರುವಂಥ ಸಸ್ಯಗಳು ಯಾವುದಂದ್ರೆ ದ್ವಿದಳ ಸಸ್ಯಗಳೇ ಬರ್ತದೆ. ಅದು ಯಾವುದಂದ್ರೆ ಬಟಾಣಿಯ ಸಸ್ಯಗಳು, ಎಲ್ಲ ಜಾತಿಯ ಬಟಾಣಿ ಸಸ್ಯಗಳು, ಶೇಂಗಾ ಸಸ್ಯಗಳು, ಸೋಯಾಬೀನ್ ಸಸ್ಯಗಳು ಮತ್ತೆ ಬೀನ್ಸ್ ಸಸ್ಯಗಳು, ಇವು ಕೆಲವೊಂದು ಉದಾಹರಣೆ ಲೆಗ್ಯುಮಿನೇಸಿ ಕುಟುಂಬಕ್ಕೆ ಬರುವಂತಹ ಸಸ್ಯಗಳು. ನಂತರ ಭತ್ತವನ್ನು ಚಳಿಗಾಲದಲ್ಲಿ ಬೆಳೆಯದಿರಲು ಕಾರಣವೇನು? ಯಾಕೆ ಅದನ್ನು ಚಳಿಗಾಲದಲ್ಲಿ ಬೆಳೆಸುವುದಿಲ್ಲ? ಭತ್ತವನ್ನು ಚಳಿಗಾಲದಲ್ಲಿ ಯಾಕೆ ಬೆಳೆಸುವುದಿಲ್ಲ ಅಂದರೆ ಅದನ್ನು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೆಸ್ತೇವೆ. ಯಾಕಂದರೆ ಆ ಒಂದು ಭತ್ತದ ಬೆಳೆಗಳಿಗೆ ಅತ್ಯಧಿಕ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ. ಅದು ಕೂಡ ಮಳೆ ನೀರಿದ್ದರೆ ಆ ಭತ್ತದ ಬೆಳೆ ಚೆನ್ನಾಗಿ ಬರ್ತದೆ. ಅದರಿಂದ ಅದನ್ನು ಚಳಿಗಾಲದಲ್ಲಿ ಬೆಳೆಸಲ್ಲ, ಚಳಿಗಾಲಕ್ಕಿಂತ ಮುಂಚೆ ಮಳೆಗಾಲದಲ್ಲಿ ಬೆಳೆಸುವಂಥದ್ದು. ನಂತರ ಉಳುಮೆ ಎಂದರೇನು? ನಮ್ಮ ರೈತರ ಮಕ್ಕಳಂತೂ ಇದನ್ನು ಬಹಳ ಸುಲಭವಾಗಿ ಉತ್ತರ ಹೇಳ್ತಾರೆ. ಉಳುಮೆ ಅಂದರೆ ಏನು ಅಂತ ಕೇಳಿದ್ರೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವಂಥ ಪ್ರಕ್ರಿಯೆ. ಹೊಲದ ಮಣ್ಣನ್ನು ತಿರುವಿ ಹಾಕಿ ಸಡಿಲ ಮಾಡುವುದಕ್ಕೆ ಏನಂತಾರೆ? ಉಳುಮೆ ಅಂತೇವೆ. ಬೇರೆ ಬೇರೆ ವಿಧಾನದಲ್ಲಿ ಇದನ್ನು ಮಾಡ್ತಿರ್ತೇವೆ. ನಂತರ ಹಾನಿಯಾದ ಬೀಜಗಳಿಂದ ಉತ್ತಮ ಆರೋಗ್ಯಕರ ಬೀಜಗಳನ್ನು ಹೇಗೆ ಪ್ರತ್ಯೇಕಿಸುವಿರಿ? ಬೀಜಗಳ ರಾಶಿಯನ್ನು ತಗೊಂಡಾಗ ಅದರಲ್ಲಿ ಕೆಲವೊಂದು ಏನಾಗಿರ್ತದೆ? ಆರೋಗ್ಯಕರ ಇರ್ತದೆ, ಕೆಲವೊಂದು ಹಾನಿಯಾಗಿರ್ತದೆ. ಅದನ್ನು ನೀರಲ್ಲಿ ಹಾಕುವಂಥದ್ದು. ನೀರಲ್ಲಿ ಹಾಕಿದಾಗ ಯಾವ ಬೀಜ ತೇಲ್ತದೋ ಆ ಬೀಜ ಹಾನಿಯಾಗಿರ್ತದೆ, ಯಾಕಂದರೆ ಅದು ಟೊಳ್ಳಾಗಿರ್ತದೆ. ಇದೊಂದು ವಿಧಾನದಿಂದ ನಾವು ಹಾನಿಯಾದ ಬೀಜಗಳನ್ನು ಆರೋಗ್ಯಕರ ಬೀಜಗಳಿಂದ ಪ್ರತ್ಯೇಕಿಸಬಹುದು. ನಂತರ 9ನೆಯ ಪ್ರಶ್ನೆ, ಯಾಂತ್ರಿಕ ಕೂರಿಗೆಯ ಅನುಕೂಲವೇನು? ಯಾಂತ್ರಿಕ ಕೂರಿಗೆಯ 4 ಅನುಕೂಲಗಳನ್ನು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಬರೆದಿದ್ದೇನೆ. ಒಂದನೇದು, ಕೂರಿಗೆಯನ್ನು ಬೀಜವನ್ನು ಬಿತ್ತಲಿಕ್ಕೆ ಬಳಸ್ತಾರೆ. ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಬೀಜದ ಬಿತ್ತನೆ ಆಗಬೇಕು, ಆವಾಗ ಯಾಂತ್ರಿಕ ಕೂರಿಗೆ ನಮಗೆ ಯೂಸ್ ಆಗುತ್ತೆ. ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಖಚಿತಪಡಿಸುತ್ತದೆ. ಬೀಜಗಳು ಬಿತ್ತನೆ ಮಾಡಿದ ನಂತರ ಅದು ಮಣ್ಣಿನಿಂದ ಮುಚ್ಚಬೇಕು, ಅದು ಖಚಿತಪಡಿಸುವಂಥದ್ದು ಯಾಂತ್ರಿಕ ಕೂರಿಗೆ. ಪಕ್ಷಿಗಳಿಂದ ಬೀಜದ ರಕ್ಷಣೆ. ಮಣ್ಣು ಮುಚ್ಚುವುದರಿಂದ ಪಕ್ಷಿಗಳಿಂದ ಏನಾಗುತ್ತೆ? ಬೀಜದ ರಕ್ಷಣೆ ಆಗುತ್ತೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಕಡಿಮೆ ಶ್ರಮ ಮತ್ತು ಸಮಯದ ಉಳಿಕೆ. ಇದು ನಮ್ಮ ಯಾಂತ್ರಿಕ ಕೂರಿಗೆಯ ಅನುಕೂಲ. ನಂತರ 10ನೆಯ ಪ್ರಶ್ನೆ, ಸಾವಯವ ಗೊಬ್ಬರ ಎಂದರೇನು? ರಾಸಾಯನಿಕ ಗೊಬ್ಬರ ಅಂತಿದೆ, ಇನ್ನೊಂದು ಸಾವಯವ ಗೊಬ್ಬರ. ಸಾವಯವ ಗೊಬ್ಬರ ಅಂದರೆ ಸಾವಯವ ವಸ್ತುಗಳಿಂದ ಉಂಟಾಗಿರುವಂಥ ಗೊಬ್ಬರ, ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳ ವಿಘಟನೆಯಿಂದ ಪಡೆದಂತಹ ಗೊಬ್ಬರ. ಸಸ್ಯ ಪ್ರಾಣಿಗಳು ಅವುಗಳ ಒಂದು ಕೊಳೆದಂಥ ಪದಾರ್ಥದಿಂದ ಉಂಟಾದಂಥ ಗೊಬ್ಬರವೇ ಸಾವಯವ ಗೊಬ್ಬರ. ನಂತರ ಬೆಳೆ ಸರದಿ ಎಂದರೇನು ಅನ್ನುವಂಥದ್ದು 11ನೇ ಪ್ರಶ್ನೆ. ಏಕದಳ ಮತ್ತು ದ್ವಿದಳ ಬೆಳೆಗಳನ್ನು ಒಂದಾದ ನಂತರ ಒಂದು ಬೆಳೆಸುವಂಥದ್ದು.
ನಾವು ಬೆಳೆಗಳನ್ನು ಹೊಲದಲ್ಲಿ ಬೆಳೆಸುವಾಗ ಒಮ್ಮೆ ಏಕದಳ ಬೆಳೆಸ್ತೇವೆ, ನಂತರ ದ್ವಿದಳ ಸಸ್ಯಗಳನ್ನು ಬೆಳೆಸ್ತೇವೆ. ಈ ರೀತಿ ಸರದಿಯಲ್ಲಿ ಬೆಳೆಸುವಂಥ ಬೆಳೆಗಳಿಗೆ ಬೆಳೆ ಸರದಿ ಅಂತ ಹೇಳ್ತೇವೆ. ಕಳೆಗಳು ಎಂದರೇನು? ಕಳೆಗಳು ಅಂದರೆ ಬೆಳೆಯ ಜೊತೆಗೆ ತಾನಾಗೆ ನಾವಂತೂ ಬೆಳೆಸೋದಿಲ್ಲ ಅದನ್ನು, ತಾನಾಗೆ ಏನಾಗುತ್ತೆ, ಕೆಲವೊಂದು ಅನಪೇಕ್ಷಿತ ಸಸ್ಯಗಳು, ನಮಗೆ ಬೇಡವಾದಂಥ ಸಸ್ಯಗಳು ಬೆಳೀತದೆ, ಅದನ್ನೇ ಕಳೆಗಳು ಅಂತ ಹೇಳ್ತೇವೆ. 13ನೇ ಪ್ರಶ್ನೆ, ಪಶುಸಂಗೋಪನೆ ಎಂದರೇನು? ಪಶು ಅಂದರೆ ಪ್ರಾಣಿಗಳು, ಪ್ರಾಣಿಗಳನ್ನು ಕೃಷಿ ಮಾಡುವಂಥದ್ದು, ಬೆಳೆಸುವಂಥದ್ದು, ಇದಕ್ಕಾಗಿ ಬೆಳೆಸ್ತೇವೆ. ಆಹಾರಕ್ಕಾಗಿ ಮತ್ತು ಇತರ ಅವಶ್ಯಕತೆಗಳಿಗಾಗಿ ಪ್ರಾಣಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡುವುದು. ಆಹಾರಕ್ಕಾಗಿ ಇರ್ಬೋದು, ಉದಾಹರಣೆಗೆ ಕೋಳಿ ಸಾಕಾಣಿಕೆ, ಮತ್ತು ಇತರ ಅವಶ್ಯಕತೆ, ಉಣ್ಣೆಗಾಗಿ ಅಥವಾ ಇನ್ನಿತರ ಯಾವುದಕ್ಕ ಅವಶ್ಯಕತೆಗಾಗಿ ಬೆಳೆಸುವಂಥದ್ದು, ಪ್ರಾಣಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂಥದ್ದೇ ಏನಾಗುತ್ತೆ, ಪಶುಸಂಗೋಪನೆ ಅಂತ ಕರೆಯಲ್ಪಡ್ತದೆ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, 2 ಬೆಳೆಗಳ ನಡುವೆ ಮಣ್ಣನ್ನು ಸ್ವಲ್ಪ ಕಾಲ ಉಳುಮೆ ಮಾಡದೆ ಬಿಡಬೇಕು ಏಕೆ ಅಂತ. ಅಂದರೆ ನಿರಂತರವಾಗಿ ನಾವು ಬೆಳೆಗಳನ್ನು ಬೆಳೆಸ್ತಾ ಇರಬಾರ್ದು, ಸ್ವಲ್ಪ ಗ್ಯಾಪ್ ಕೊಡಬೇಕು, ಯಾಕೆ ಅಂತ ಕೇಳಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಿರಂತರವಾಗಿ ಕೃಷಿ ಮಾಡುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶ ಕ್ಷೀಣಿಸುತ್ತದೆ, ಪೋಷಕಾಂಶ ಕಡಿಮೆ ಆಗುತ್ತೆ. ಅದೇ ನಾವು ಸ್ವಲ್ಪ ಕಾಲ ಉಳುಮೆ ಮಾಡದೆ ಹಾಗೆ ಬಿಡುವುದರಿಂದ ಏನಾಗುತ್ತೆ, ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಕ್ರಿಯೆ ನಡೆದು ಮಣ್ಣು ಫಲವತ್ತಾಗತ್ತೆ. ಅಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತದೆ ಮಣ್ಣಿನಲ್ಲಿ, ಅವು ವಿಘಟನೆ ಕ್ರಿಯೆಯನ್ನು ನಡೆಸಿದಾಗ ಮಣ್ಣಿನಲ್ಲಿ ಪೋಷಕಾಂಶಗಳ ಹೆಚ್ಚಾಗ್ತದೆ. ಅಲ್ಲದೆ ನೈಟ್ರೋಜನ್ ಸ್ಥಿರೀಕರಣಕ್ಕೂ ಸಹಾಯವಾಗುತ್ತೆ. ಸೊ ಕೆಲವೊಂದು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸ್ಥಿರೀಕರಣ ಮಾಡ್ತದೆ, ಆ ನೈಟ್ರೋಜನ್ ಸ್ಥಿರೀಕರಣ ಆಗುವುದರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ಹೆಚ್ಚಾಗತ್ತೆ. ಇದು ಸ್ವಲ್ಪ ಕಾಲ ಉಳುಮೆ ಮಾಡದೇ ಇರುವುದರಿಂದ ಆಗುವಂತಹ ಅನುಕೂಲ. ಇನ್ನು 2ನೇ ಪ್ರಶ್ನೆ, ರೈಜೋಬಿಯಂ ಬ್ಯಾಕ್ಟೀರಿಯಾದ ಕಾರ್ಯವನ್ನು ಬರೆಯಿರಿ. ಸೊ ಈಗಾಗಲೇ ಹೇಳಿದೆ ಕೆಲವೊಂದು ಬ್ಯಾಕ್ಟೀರಿಯಾ ಅಂತ, ಅದರಲ್ಲಿ ಬರುವಂಥ ಮುಖ್ಯವಾದ ಬ್ಯಾಕ್ಟೀರಿಯಾ ರೈಜೋಬಿಯಂ ಬ್ಯಾಕ್ಟೀರಿಯಾ. ಇದು ಏನು ಮಾಡ್ತದೆ? ಸೊ ರೈಜೋಬಿಯಂ ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರ್ತದೆ. ಲೆಗ್ಯುಮಿನಸ್ ಸಸ್ಯಗಳು ಅಂದರೆ ಬಟಾಣಿ ಸಸ್ಯಗಳು ಅಥವಾ ದ್ವಿದಳ ಧಾನ್ಯದ ಕೆಲವೊಂದು ಸಸ್ಯಗಳು, ಸೋಯಾಬೀನ್ ಅಂತ ಸಸ್ಯಗಳು, ಅವುಗಳ ಬೇರುಗಳ ಗಂಟುಗಳಲ್ಲಿರುವಂಥ ಬ್ಯಾಕ್ಟೀರಿಯಾ ರೈಜೋಬಿಯಂ ಬ್ಯಾಕ್ಟೀರಿಯಾ. ಇದು ಏನು ಮಾಡ್ತದೆ? ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರಗೊಳಿಸ್ತದೆ. ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಫಿಕ್ಸ್ ಮಾಡುವಂಥದ್ದು, ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಇದು ರೈಜೋಬಿಯಂ ಬ್ಯಾಕ್ಟೀರಿಯಾದ ಕಾರ್ಯ. ಇನ್ನು 3ನೇ ಪ್ರಶ್ನೆಗೆ ಬಂದಾಗ, ಬೇಸಿಗೆಯಲ್ಲಿ ನೀರೊದಗಿಸುವ ಆವರ್ತನ ಹೆಚ್ಚು ಮಾಡಬೇಕು ಏಕೆ? ಬೇಸಿಗೆಯಲ್ಲಿ ನೀರನ್ನು ಕಂಟಿನ್ಯೂಸ್ ಆಗಿ ಜಮೀನುಗಳಿಗೆ ಹಾಯಿಸ್ತಾ ಇರಬೇಕು, ಯಾಕೆ ಅಂತ ಕೇಳಿದ್ದಾರೆ. ಯಾಕಂದರೆ ಬಿಸಿಲಿನ ಶಾಖಕ್ಕೆ ಮಣ್ಣು ಬೇಗನೆ ನೀರಿನಂಶ ಕಳೆದುಕೊಳ್ಳುತ್ತದೆ, ಮಣ್ಣಿನಲ್ಲಿ ನೀರಿನಂಶ ಕಡಿಮೆ ಆಗ್ತಿರ್ತದೆ. ಅಷ್ಟೇ ಅಲ್ಲ, ಎಲೆಯ ಮೂಲಕ ನಡೆಯುವ ಬಾಷ್ಪ ವಿಸರ್ಜನೆ ದರವು ಹೆಚ್ಚಾಗಿರ್ತದೆ. ಸಸ್ಯಗಳ ಎಲೆಗಳಿಂದ ನೀರು ಬಾಷ್ಪ ವಿಸರ್ಜನೆ ಆಗ್ತಾ ಇರ್ತದೆ, ಇದರಿಂದ ಸಸ್ಯಗಳಿಗೆ ನೀರಿನಂಶ ಬೇಕಾಗಿರ್ತದೆ. ಅದರಿಂದ ನೀರಿನ ಒದಗಿಸುವ ಆವರ್ತನ ಹೆಚ್ಚು ಮಾಡಬೇಕು. ಇನ್ನು 4ನೇ ಪ್ರಶ್ನೆ ನೋಡೋಣ. ರೈತರು ಕಳೆ ನಿವಾರಿಸಲು ಅಳವಡಿಸಿಕೊಂಡಿರುವ ವಿಧಾನಗಳನ್ನು ಬರೆಯಿರಿ. ಕಳೆ ಬೆಳೆಯ ಜೊತೆಗೆ ಅನಾವಶ್ಯಕವಾಗಿ ಬೆಳೆಯುವಂತಹ ಗಿಡಗಳೇ ಕಳೆ. ಅವುಗಳನ್ನು ತೆಗಿಬೇಕಂದ್ರೆ ರೈತರು ಏನು ಮಾಡ್ತಾರೆ? ಒಂದನೇದು ಉಳುಮೆ ಮಾಡುವುದರ ಮೂಲಕ ಕಳೆ ಕೀಳುವುದು. ಸೊ ಉಳುಮೆ ಮಾಡುವಾಗಲೇ ಕೆಲವೊಂದು ಕಳೆಗಳು ಏನಾಗ್ತದೆ, ಕಿತ್ತು ಹೋಗ್ತದೆ. ಕಳೆಗಳು ಹೂ ಮತ್ತು ಬೀಜಗಳನ್ನು ಬಿಡುವ ಮೊದಲೇ ಕಿತ್ತು ಹಾಕುವುದು. ಸೊ ಕಳೆಗಳಲ್ಲಿ ಹೂ ಮತ್ತು ಬೀಜಗಳು ಬರೋಕ್ಕಿಂತ ಮೊದಲೇ ಅದನ್ನು ಕಿತ್ತಾಕಬೇಕಾಗತ್ತೆ, ಇಲ್ಲ ಅಂದರೆ ಅವುಗಳ ಬೀಜಗಳಿಂದ ಮತ್ತೆ ಕಳೆಗಳು ಬೆಳವಣಿಗೆ ಆಗುತ್ತೆ. ಕಳೆನಾಶಕ ಬಳಸುವಂಥದ್ದು. ಸೊ ಯಾವ ರೀತಿ ಕೀಟನಾಶಕ ಬಳಸ್ತೇವೆ ಅದೇ ರೀತಿ ಕಳೆನಾಶಕವನ್ನು ಬಳಸುವುದು. ಇದರಿಂದ ಕಳೆಗಳಷ್ಟೇ ನಾಶ ಆಗತ್ತೆ, ಬೆಳೆಗಳು ನಾಶ ಆಗಲ್ಲ, ಉಳಿತದೆ. ಕಳೆಗಳನ್ನು ಬುಡ ಸಮೇತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗೆಗಳನ್ನು ಬಳಸುವಂಥದ್ದು. ಸೊ ಯಾಂತ್ರಿಕ ಕೂರಿಗೆಗಳನ್ನು ಬಳಸುವುದರಿಂದ ಕಳೆಗಳು ಬುಡ ಸಮೇತ ಕಿತ್ತು ಹೋಗ್ತದೆ. 5ನೇ ಪ್ರಶ್ನೆ, ರೈತರು ಕಳೆನಾಶಕ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ಯಾವುದಂತ ನೋಡೋಣ. ಕಳೆನಾಶಕಗಳನ್ನು ತಕ್ಕ ಮಟ್ಟಿಗೆ ನೀರಿನೊಂದಿಗೆ ಸಾರರಿಕ್ತಗೊಳಿಸಬೇಕು. ಅಂದರೆ ಕಳೆನಾಶಕ ಏನಾಗಿರ್ತದೆ, ಪ್ರಬಲವಾಗಿರ್ತದೆ. ನೀರು ಹಾಕಿ ಅದನ್ನು ಏನು ಮಾಡಬೇಕು, ದುರ್ಬಲ ಮಾಡಬೇಕು, ಸಾರರಿಕ್ತ ಮಾಡಬೇಕು. ಇದರಿಂದ ಕಳೆಗಳಷ್ಟೇ ನಾಶ ಆಗುತ್ತೆ, ಬೆಳೆಗಳು ಯಾವುದೇ ಹಾನಿ ಉಂಟಾಗಲ್ಲ. ಅದೇ ರೀತಿ ನಮಗೂ ಕೂಡ ಯಾವುದೇ ರೀತಿ ಹಾನಿ ಆಗಲ್ಲ. ಸೊ ರಾಸಾಯನಿಕಗಳನ್ನು ಸಿಂಪಡಿಸುವಾಗ ತಮ್ಮ ಮೂಗು ಬಾಯಿಗಳನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಕು. ನಾವೇನು ಮಾಡಬೇಕು?
ರಾಸಾಯನಿಕ ಸಿಂಪಡಿಸುವಾಗ ಮೂಗು ಬಾಯಿಗಳನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಬೇಕು. ಇದರಿಂದ ದೇಹದ ಒಳಗಡೆ ರಾಸಾಯನಿಕ ಹೋಗುವುದು ತಪ್ಪಿಸಬಹುದು. ಕಳೆನಾಶಕಗಳನ್ನು ಬಳಸಿದ ನಂತರ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಸೊ ಕಳೆನಾಶಕ ಬಳಸ್ತೇವೆ, ನಂತರ ಕೈ ಕಾಲುಗಳನ್ನು ಚೆನ್ನಾಗಿ ತೊಳ್ಕೊಳ್ಳುವಂಥದ್ದು, ಇಲ್ಲಾಂದರೆ ಅದು ನಮ್ಮ ದೇಹದಲ್ಲಿ ಪ್ರವೇಶಿಸಿ ನಮಗೆ ಹಾನಿಯನ್ನು ಉಂಟು ಮಾಡಬಹುದು. ಸೊ ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಳೆನಾಶಕ ಬಳಸುವಾಗ ತಗೊಳ್ಬೇಕಾಗತ್ತೆ. ಸೊ ಇನ್ನು ನೀರಾವರಿಗೆ ಸಂಬಂಧಿಸಿದಂತೆ ಕೆಲವೊಂದು ಹೊಂದಿಸಿ ಬರೆಯಿರಿ ಅನ್ನುವಂಥ ಕಾರ್ಯವನ್ನು ಕೊಟ್ಟಿದ್ದಾರೆ. ಎದಲ್ಲಿ ಕೆಲವೊಂದು ಅಂಶಗಳಿದೆ, ಬಿದಲ್ಲಿ ಕೆಲವೊಂದು ಅಂಶಗಳಿದೆ. ಎರಡನ್ನು ಹೊಂದಿಸಿ ಉತ್ತರದಲ್ಲಿ ಬರೆಯುವಂಥದ್ದು. ಸೊ ಫಸ್ಟಿಗೆ ನೋಡೋಣ, ಏತ ನೀರಾವರಿ ಅಂತ ಇದೆ. ಏತ ನೀರಾವರಿ ಎಲ್ಲಿ ನಮಗೆ ಹೊಂದಿಸಬಹುದು ಅಂತ ಕೇಳಿದ್ರೆ, ಸನ್ನಿಕೋಲು ವಿಧಾನ ಅಲ್ಲ, ಅದು ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಪ್ರದೇಶನೂ ಅಲ್ಲ, ಅದೊಂದು ಏನಾಗಿದೆ, ಸಾಂಪ್ರದಾಯಿಕ ವಿಧಾನವಾಗಿದೆ. ಸೊ ಏತ ನೀರಾವರಿಯನ್ನು ಎಲ್ಲಿ ಹೊಂದಿಸಬಹುದು? ಸಾಂಪ್ರದಾಯಿಕ ವಿಧಾನಕ್ಕೆ ಹೊಂದಿಸಬಹುದು. ಇನ್ನು ತುಂತುರು ವಿಧಾನ, ತುಂತುರು ವಿಧಾನವನ್ನ ಎಲ್ಲಿ ಬಳಸಬಹುದು ಅಂದ್ರೆ, ಅದು ಮರಗಳಿಗೆ ನೀರು ಹಾಯಿಸುವ ವಿಧಾನ ಆಗಿದೆ. ಸೊ ಇದು ಹೊಂದಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮರಗಳು ಎತ್ತರವಾಗಿ ಬೆಳೀತದೆ, ತುಂತುರು ವಿಧಾನ ಅಲ್ಲಿ ಸೂಟ್ ಆಗಲ್ಲ. ಸೊ ತುಂತುರು ವಿಧಾನವನ್ನ ಇದಕ್ಕೆ ಹೊಂದಿಸಬಹುದು. ಇಲ್ಲಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಪ್ರದೇಶದಲ್ಲಿ ಈ ಒಂದು ತುಂತುರು ವಿಧಾನವನ್ನ ಬಳಸಬಹುದು. ನಂತರ ಹನಿ ನೀರಾವರಿ ಇದೆ. ಹನಿ ನೀರಾವರಿಯನ್ನ ನಾವು ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಪ್ರದೇಶಕ್ಕೆ ಕೂಡ ಹೊಂದಿಸಬಹುದು, ಆದರೆ ಇದನ್ನು ಈಗಾಗಲೇ ತುಂತುರು ವಿಧಾನಕ್ಕೆ ಹೊಂದಿಸಿದ್ದೇವೆ. ಅದರಿಂದ ಹನಿ ನೀರಾವರಿಯನ್ನು ನಾವು ಎಲ್ಲಿ ಮರಗಳಿಗೆ ನೀರು ಹಾಯಿಸುವ ವಿಧಾನಕ್ಕೆ ಹೊಂದಿಸಬಹುದು. ನಂತರ ರಾಹಟ್ ಅಂತ ಇದೆ. ರಾಹಟ್ ಒಂದು ಸಾಂಪ್ರದಾಯಿಕ ವಿಧಾನ, ಬಟ್ ಈಗಾಗಲೇ ಏತ ನೀರಾವರಿಯನ್ನ ಸಾಂಪ್ರದಾಯಿಕ ವಿಧಾನಕ್ಕೆ ಹೊಂದಾಣಿಕೆ ಮಾಡಿದ್ದೇವೆ. ಸೊ ರಾಹಟ್ ಅನ್ನುವಂಥದ್ದು ಅದು ಸನ್ನಿಕೋಲು ವಿಧಾನ ಕೂಡ ಆಗುವುದರಿಂದ ಅದನ್ನ ಇಲ್ಲಿ ನಾವೇನ್ ಮಾಡಬಹುದು, ಹೊಂದಿಸಬಹುದು. ಸೊ ಈ ರೀತಿ ಹೊಂದಿಸಿ ಬರೆಯಿರಿ, ಕೆಲಸ ಮುಗಿತದೆ. ನಂತರ ವೈಜ್ಞಾನಿಕ ಕಾರಣ ಕೊಡಿ. ಇದು ವೆರಿ ಇಂಟ್ರೆಸ್ಟಿಂಗ್, ಸೈನ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್. ಸೈಂಟಿಫಿಕ್ ರೀಸನ್ ಕೊಡುವಂಥದ್ದು. ಎರೆಹುಳುಗಳು ರೈತರ ಸ್ನೇಹಿತರು. ಸೊ ಎರೆಹುಳು ಎಲ್ಲ ರೈತರ ಸ್ನೇಹಿತ ಅಂತಾರೆ. ಯಾಕಂದ್ರೆ ಅವು ಏನ್ ಮಾಡ್ತದೆ, ಮಣ್ಣಿನಲ್ಲಿರುವ ಕೊಳೆಯುವ ಪದಾರ್ಥಗಳನ್ನು ತಿಂದು ನೈಟ್ರೋಜನ್ ಭರಿತ ಪದಾರ್ಥಗಳನ್ನು ವಿಸರ್ಜನೆ ಮಾಡುತ್ತದೆ. ಸೊ ಎರೆಹುಳುಗಳು ಏನ್ ಮಾಡ್ತದೆ, ಮಣ್ಣಿನಲ್ಲಿ ಕೊಳೆಯುತ್ತಿರುವ ವಸ್ತುಗಳನ್ನು ತಿಂತದೆ ಮತ್ತೆ ವಿಸರ್ಜನೆ ಮಾಡುತ್ತದೆ. ಆ ವಿಸರ್ಜನೆ ಪದಾರ್ಥದಲ್ಲಿ ಹೆಚ್ಚಾಗಿ ನೈಟ್ರೋಜನ್ ಇರುವಂಥದ್ದು. ಅದು ಸಸ್ಯಗಳಿಗೆ ಉತ್ತಮ ಏನಾಗಿದೆ, ಗೊಬ್ಬರವಾಗಿದೆ. ಅವು ಮಣ್ಣನ್ನು ತಿರುವು ಹಾಕುವುದರಿಂದ ಬೇರುಗಳು ಬೆಳೆಯಲು ಹಾಗೂ ನೀರು ಇಂಗಲು ಸಹಾಯ ಮಾಡ್ತದೆ. ಸೊ ಎರೆಹುಳುಗಳು ಏನ್ ಮಾಡ್ತದೆ, ಮಣ್ಣನ್ನ ತಿರುವಿ ಹಾಕ್ತದೆ. ಇದರಿಂದ ಸಸ್ಯಗಳಿಗೆ ಬೇರುಗಳು ಏನಾಗ್ತದೆ, ಎಲ್ಲ ಕಡೆ ಪಸರಿಸಲಿಕ್ಕೆ ಸಹಾಯವಾಗುತ್ತೆ. ಜೊತೆಗೆ ನೀರು ಕೂಡ ಮಣ್ಣಿನಲ್ಲಿ ಸುಲಭವಾಗಿ ಇಂಗುತ್ತದೆ. ಸೊ ಇಷ್ಟೆಲ್ಲ ಸಹಾಯ ಅದು ರೈತರಿಗೆ ಮಾಡುವುದರಿಂದ ಅದು ರೈತರ ಸ್ನೇಹಿತರು. ಇನ್ನು ಎರಡನೇ ಪ್ರಶ್ನೆ, ಬಿತ್ತನೆ ಮಾಡುವ ಬೀಜಗಳ ನಡುವೆ ಸೂಕ್ತ ಅಂತರವಿರಬೇಕು. ಸೊ ಒಂದು ಬೀಜ ಹಾಕಿದ ನಂತರ ಅಂತರದಲ್ಲಿ ಇನ್ನೊಂದು ಬೀಜವನ್ನ ಹಾಕಬೇಕಾಗತ್ತೆ. ಅದಕ್ಕೆ ಕೂರಿಗೆಗಳನ್ನ ಬಳಸ್ತೇವೆ. ಯಾಕೆ ಆ ರೀತಿ ಮಾಡಬೇಕು? ಯಾಕಂದ್ರೆ ಇದರಿಂದ ಎಲ್ಲ ಬೆಳೆಗಳಿಗೆ ಬೇರೂರಲು ಅನುಕೂಲವಾಗುತ್ತೆ. ಸೊ ಬೀಜಗಳು ಮೊಳಕೆ ಹೊಡಲಿಕ್ಕೆ, ಮೊಳಕೆ ಹೊಡೆದ ನಂತರ ಬೇರೂರಲಿಕ್ಕೆ ಸಹಾಯ ಆಗತ್ತೆ. ಸರಿಯಾದ ಪ್ರಮಾಣದಲ್ಲಿ ನೀರು, ಪೋಷಕಾಂಶಗಳು ದೊರೆಯುತ್ತದೆ. ಇದರಿಂದ ಎಲ್ಲಾ ಸಸ್ಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗತ್ತೆ, ಪೋಷಕಾಂಶಗಳು ಸಿಗತ್ತೆ. ನೀರಾವರಿಗೆ ಕಳೆಯನ್ನು ನಿಯಂತ್ರಣ ಮಾಡಲು ಮತ್ತು ಕೊಯ್ಲು ಮಾಡಲು ಸುಲಭವಾಗುತ್ತದೆ. ಸೊ ನೀರಾವರಿ ಮಾಡಲಿಕ್ಕೂ ಕೂಡ ಸಹಾಯ ಆಗತ್ತೆ, ಈಸಿ ಆಗತ್ತೆ. ಕಳೆಯನ್ನ ತೆಗಿಲಿಕ್ಕೂ ಕೂಡ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗತ್ತೆ. ಮತ್ತೆ ಕೊಯ್ಲು, ಕಟಾವು ಮಾಡಲಿಕ್ಕೂ ಕೂಡ ಸುಲಭವಾಗುತ್ತದೆ. ಇವೆಲ್ಲ ಕಾರಣದಿಂದ ಬಿತ್ತನೆ ಮಾಡುವಾಗ ಬೀಜಗಳು ಸೂಕ್ತ ಅಂತರದಲ್ಲಿ ಇರಬೇಕು. ನಂತರ ಮೂರನೇ ಪ್ರಶ್ನೆ, ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ಬೇವಿನ ಎಲೆಗಳನ್ನು ಬಳಸ್ತಾರೆ, ಯಾಕೆ? ಸೊ ಇದು ನಮ್ಮ ಸಾಂಪ್ರದಾಯಿಕ ವಿಧಾನ. ಆಹಾರ ಧಾನ್ಯ ಸಂಗ್ರಹಿಸಲಿಕ್ಕೆ ಬೇವಿನ ಎಲೆಯನ್ನು ಯಾಕೆ ಬಳಸಬೇಕು ಅನ್ನೋದು. ಏಕೆಂದರೆ ಬೇವಿನ ಎಲೆಗಳು ಕೀಟಗಳನ್ನು ದೂರವಿರಿಸುತ್ತದೆ. ಬೇವಿನ ಎಲೆಗಳನ್ನು ಹಾಕುವುದರಿಂದ ಕೀಟಗಳು ಬರುವುದಿಲ್ಲ. ಅದೇ ರೀತಿ ಕೆಲವೊಂದು ಹುಳಗಳು ಕೂಡ ಅಲ್ಲಿ ಬೆಳವಣಿಗೆ ಆಗಲ್ಲ. ಜೊತೆಗೆ ಆಹಾರದ ವಾಸನೆ, ರುಚಿಯನ್ನು ಬದಲಿಸುವುದಿಲ್ಲ. ಯಾವ ಧಾನ್ಯಗಳನ್ನ ಸಂಗ್ರಹ ಮಾಡಿರ್ತೇವೆ ಅದರ ರುಚಿಯಾಗಲಿ ಅದರ ವಾಸನೆ ಆಗಲಿ ಬದಲಾವಣೆ ಆಗಲ್ಲ. ಮತ್ತು ಇಂಪಾರ್ಟೆಂಟ್ ಏನಂದ್ರೆ ಆಹಾರ ವಿಷಕಾರಕವಾಗಲ್ಲ.
ನಾವು ರಾಸಾಯನಿಕ ಪದಾರ್ಥ ಬಳಸುವುದರಿಂದ ಅಕಸ್ಮಾತ್ ಅದು ರಾಸಾಯನಿಕ ಪದಾರ್ಥ ಆಹಾರ ಧಾನ್ಯಗಳಲ್ಲಿ ಸೇರ್ಪಡೆ ಆದರೆ ಆಹಾರ ಧಾನ್ಯ ವಿಷವಾಗುತ್ತದೆ. ಬಟ್ ಬೇವಿನ ಎಲೆ ಬಳಸುವುದರಿಂದ ಆಹಾರ ಧಾನ್ಯಗಳು ವಿಷಕಾರಕವಾಗಲ್ಲ ಅನ್ನುವುದು ವೈಜ್ಞಾನಿಕ ಕಾರಣ. ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಕೃಷಿಗೆ ಒಳಪಡದ ಕಳೆಗಳನ್ನು ಬೆಳೆಗಳಿಂದ ತೆಗೆದು ಹಾಕುತ್ತಾರೆ ಏಕೆ? ಸೊ ಕಳೆಗಳನ್ನು ತೆಗಿಬೇಕು ಯಾಕೆ ಅಂದರೆ ಕಳೆಗಳು ಏನು ಮಾಡ್ತದೆ? ಕಳೆಗಳು ಬೆಳೆಗೆ ಹಾಕಿದ ನೀರು ಪೋಷಕಾಂಶಗಳನ್ನು ಹೀರಿ ಬೆಳೆಗಳನ್ನು ನಾಶ ಮಾಡ್ತದೆ. ಸೊ ಬೆಳೆಗಳಿಗೆ ಹಾಕುವಂಥ ನೀರು ಪೋಷಕಾಂಶಗಳನ್ನು ತಾನು ಬಳಸ್ಕೊಳ್ತದೆ, ಇದರಿಂದ ಬೆಳೆ ನಾಶ ಆಗತ್ತೆ. ಅದರಿಂದ ಕಳೆಗಳನ್ನು ಕಿತ್ತು ತೆಗಿಬೇಕು. 5ನೇ ಪ್ರಶ್ನೆ, ಕೊಯ್ಲು ಮಾಡಿದ ಕಾಳುಗಳನ್ನು ಒಣಗಿಸದೆ ಸಂಗ್ರಹ ಮಾಡಬಾರ್ದು. ಕಾಳುಗಳು ಧಾನ್ಯಗಳನ್ನು ಮೊದಲು ಒಣಗಿಸಬೇಕು, ನಂತರ ಸಂಗ್ರಹ ಮಾಡಬೇಕು. ಯಾಕಂದರೆ ಅದರಲ್ಲಿ ಏನಿರುತ್ತೆ? ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಇರುವುದರಿಂದ ಶಿಲೀಂಧ್ರಗಳು ಬೆಳೆಯಬಹುದು, ಬೂಸ್ಟ್ ಅಂತ ಹೇಳ್ತೇವೆ. ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗಬಹುದು, ಇದರಿಂದ ಆಹಾರ ಧಾನ್ಯ ಕೆಡ್ತದೆ. ಅದರಿಂದ ಮೊದಲು ಅದನ್ನು ನೀರಿನ ಅಂಶ ಕಡಿಮೆ ಮಾಡಲಿಕ್ಕೆ ಒಣಗಿಸಬೇಕಾಗತ್ತೆ. 6ನೇ ಪ್ರಶ್ನೆಗೆ ಹೋಗೋಣ. ಸಾವಯವ ವ್ಯವಸಾಯ ಪದ್ಧತಿಯು ಉತ್ತಮವಾದ ಕೃಷಿ ಪದ್ಧತಿ. ಸೊ ಸಾವಯವ ಪದ್ಧತಿ ಉತ್ತಮವಾದ ಪದ್ಧತಿ ಯಾಕಂದರೆ ಇದು ಆಹಾರವನ್ನು ವಿಷಯುಕ್ತವಾಗಿಸುವುದಿಲ್ಲ. ಸೊ ಸಾವಯವದಲ್ಲಿ ಏನು ಮಾಡ್ತೇವೆ? ನಾವು ಸಾವಯವ ವಸ್ತುಗಳನ್ನೇ ಬಳಸ್ತೇವೆ. ಸಾವಯವ ಗೊಬ್ಬರ ಇರ್ಬೋದು, ಸಾವಯವ ಕೀಟನಾಶಕ ಇರ್ಬೋದು. ಇದರಿಂದ ಆಹಾರ ವಿಷಯುಕ್ತ ಆಗಲ್ಲ. ಬಟ್ ರಾಸಾಯನಿಕ ಗೊಬ್ಬರ ಕೀಟನಾಶಕ ಬಳಸಿದರೆ ಆಹಾರದಲ್ಲಿ ವಿಷ ಅಂದರೆ ರಾಸಾಯನಿಕ ಪ್ರಮಾಣ ಹೆಚ್ಚಾಗುತ್ತೆ. ಇನ್ನೊಂದು, ಇದು ಪರಿಸರ ಮಾಲಿನ್ಯವನ್ನುಂಟು ಮಾಡುವುದಿಲ್ಲ. ಸೊ ಇದರಿಂದ ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗಲ್ಲ. ರಾಸಾಯನಿಕ ಗೊಬ್ಬರದಿಂದ ಜಲ ಮಾಲಿನ್ಯ ಆಗ್ಬೋದು. ನಂತರ ಆಹಾರವು ಪೋಷಕಾಂಶ ಭರಿತವಾಗಿರುತ್ತದೆ. ಸೊ ನೈಸರ್ಗಿಕ ಒಂದು ವಾತಾವರಣದಲ್ಲಿ ಬೆಳೆಗಳನ್ನು ಬೆಳೆಸುವುದರಿಂದ ಅದರಲ್ಲಿ ಪೋಷಕಾಂಶ ಹೆಚ್ಚಾಗುತ್ತೆ. ರಾಸಾಯನಿಕ ಪದ್ಧತಿಯಿಂದ ಬೆಳೆಸುವುದರಿಂದ ಅಲ್ಲಿ ಪೋಷಕಾಂಶ ಕೊರತೆ ಉಂಟಾಗಬಹುದು. ಇವೆಲ್ಲ ಮೆರಿಟ್ಸ್ ಇರುವುದರಿಂದ ನಾವು ಏನು ಮಾಡಬೇಕು? ಸಾವಯವ ಕೃಷಿ ಪದ್ಧತಿಯನ್ನು ಬಳಸಬೇಕಾಗತ್ತೆ. ಆ ಪದ್ಧತಿಯ ಮುಖಾಂತರ ಕೃಷಿಯನ್ನು ಮಾಡಬೇಕು. ಇನ್ನು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬುವಂಥದ್ದು. 5 ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಒಂದನೇದು, ಕೃಷಿ ಚಟುವಟಿಕೆಯ ಮೊದಲನೇ ಹಂತ. ಫಸ್ಟಿಗೆ ಏನು ಮಾಡಬೇಕು? ಕೃಷಿ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ಮಣ್ಣನ್ನು ಹದಗೊಳಿಸಬೇಕು ಅಥವಾ ಉಳುಮೆ ಮಾಡಬೇಕು. ಅದು ಮೊದಲನೇ ಹಂತ. 2ನೇ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳು ಡ್ಯಾಶ್ ಕ್ರಿಯೆಯ ಮೂಲಕ ಸಾವಯವ ಗೊಬ್ಬರವನ್ನು ಉಂಟು ಮಾಡ್ತಾರೆ. ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತದೆ ಅವಾಗ ಸಾವಯವ ಗೊಬ್ಬರ ಉಂಟಾಗುವಂಥದ್ದು? ಆ ಕ್ರಿಯೆಗೆ ವಿಘಟನೆ ಅಂತ ಹೇಳ್ತಾರೆ. ತ್ಯಾಜ್ಯ ವಸ್ತುಗಳು ಕೊಳೆಯುವಂತಹ ಕ್ರಿಯೆ ವಿಘಟನೆ. ನಂತರ NPK ರಸಗೊಬ್ಬರಗಳಲ್ಲಿರುವ ಕೆ ಅಕ್ಷರವು ಯಾವ ಪೋಷಕಾಂಶವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಫಸ್ಟ್ಗೆ NPK ಏನಂತ ತಿಳ್ಕೊಳ್ಳೋಣ. ಎನ್ ಅಂದರೆ ನೈಟ್ರೋಜನ್, ಪಿ ಅಂದರೆ ಫಾಸ್ಫರಸ್, ಕೆ ಅಂದರೆ ಪೊಟ್ಯಾಷಿಯಂ. ಸೊ ಇಲ್ಲಿ ಕೆ ಅಂದರೆ ಏನಾಯ್ತು ಉತ್ತರ? ಪೊಟ್ಯಾಷಿಯಂ ಅನ್ನುವಂಥ ಪೋಷಕಾಂಶವನ್ನು ಪ್ರತಿನಿಧಿಸುತ್ತದೆ. ನಂತರ ಮೀನಿನ ಕಾಡ್ ಲಿವರ್ ಎಣ್ಣೆಯಲ್ಲಿರುವ ಜೀವಸತ್ವ ಯಾವುದು? ಸೊ ಮೀನಿನ ಲಿವರ್ ಅನ್ನುವಂಥ ಅಂಗಾಂಶದಲ್ಲಿರುವಂತಹ ಎಣ್ಣೆಯ ಜೀವಸತ್ವ ಯಾವುದು ಅಂತ ಕೇಳಿದ್ದಾರೆ. ಅದು ಡಿ ಅನ್ನುವಂತಹ ಜೀವಸತ್ವ. ನಮ್ಮ ಸೂರ್ಯರಶ್ಮಿಯಲ್ಲಿರುವಂತಹ ಹೇರಳವಾದಂತಹ ಜೀವಸತ್ವ ಅದೇ ಮೀನಿನ ಕಾಡ್ ಲಿವರ್ ಆಯಿಲ್ ಅಲ್ಲೂ ಕೂಡ ಇರುವಂಥದ್ದು. ನಂತರ ಕಾಫಿ ತೋಟಕ್ಕೆ ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದು? ಸೊ ಕಾಫಿ ತೋಟವನ್ನು ಮಾಡ್ತೇವೆ, ಅಲ್ಲಿ ಉಪಯುಕ್ತವಾದಂಥ ನೀರಾವರಿ ಪದ್ಧತಿ ಅಂದರೆ ತುಂತುರು ವಿಧಾನ. ಕಾಫಿಯ ಎಲೆಗಳು ಏನಾಗಿರಬೇಕು? ಸದಾ ನೀರಿನಿಂದ ಅದು ತೇವಾಂಶಭರಿತವಾಗಿರಬೇಕು. ಅದರಿಂದ ತುಂತುರು ನೀರಾವರಿ ಪದ್ಧತಿಯನ್ನು ಬಳಸ್ತೇವೆ. ಸೊ ಮುಂದಿನ ಒಂದು ಮುಖ್ಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಿಗೆ ಒಂದು ಪದ ಕೊಡಿ ಅಂತ, ಅಂದರೆ ಗಿವ್ ಒನ್ ವರ್ಡ್ ಅನ್ನುವಂಥ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ವಿಧಾನ. ಅಂದರೆ ಬೆಳೆಯೆಲ್ಲ ಬೆಳೆದು ನಿಂತಿದೆ, ಅದನ್ನು ಈಗ ಕತ್ತರಿಸಬೇಕು. ಸೊ ಇದನ್ನು ಸಾಮಾನ್ಯವಾಗಿ ಕಟಾವು ಅಂತ ಕರಿತೇವೆ. ಬಟ್ ವೈಜ್ಞಾನಿಕ ಒಂದು ಪದ ಏನಂದರೆ ಇದಕ್ಕೆ ಕೊಯ್ಲು ಅನ್ನುವಂಥದ್ದು ಪದ ಇದೆ. ನಂತರ 2ನೇದು, ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಯಾವುದು ಅಂತ. ಮಣ್ಣನ್ನು ಮಟ್ಟ ಮಾಡಲಿಕ್ಕೆ ಅಂದರೆ ಅದನ್ನು ಲೆವೆಲ್ ಮಾಡಲಿಕ್ಕೆ ಅಥವಾ ಹೆಂಟೆಗಳನ್ನು ಹೊಡೆದು ಮಣ್ಣನ್ನು ಸಮತಟ್ಟು ಮಾಡುವಂಥ ವಿಧಾನ, ಅದಕ್ಕೆ ಬಳಸುವಂಥ ಉಪಕರಣ ಲೆವೆಲ್ಲರ್ ಅನ್ನುವಂಥದ್ದು. 3ನೇ ಪ್ರಶ್ನೆ, ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ. ಬಿತ್ತನೆಗೆ ಬೀಜ ಏನು ಹಾಕ್ತೇವಲ್ಲ ಅಲ್ಲಿ ಬಳಸುವಂಥ ಸಲಕರಣೆಗೆ ಕೂರಿಗೆ ಅನ್ನುವಂಥ ಹೆಸರಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗೆ ಕೊಟ್ಟಿರುವ ಸಲಕರಣೆಗಳ ಕಾರ್ಯಗಳನ್ನು ಬರೆಯಿರಿ. ಇದಕ್ಕೆ ಈ ಸಲಕರಣೆಗಳನ್ನು ಬಳಸ್ತಾರೆ ಅನ್ನುವಂಥದ್ದು. ಎಡೆಕುಂಟೆ.
ಎಡೆಕುಂಟೆ ಎದಕ್ಕೆ ಬಳಸ್ತೇವೆ? ಕಳೆ ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲಿಕ್ಕೆ ಬಳಸುವಂಥದ್ದು. ಕಲ್ಟಿವೇಟರ್ ಎದಕ್ಕೆ ಬಳಸ್ತೇವೆ? ಉಳುಮೆ ಮಾಡಲಿಕ್ಕೆ ಬಳಸುವಂಥದ್ದು. ಲೆವೆಲ್ಲರ್ ಈಗಾಗಲೇ ನೋಡಿದ್ದೇವೆ. ಲೆವೆಲ್ಲರ್ ಎದಕ್ಕೆ ಬಳಸ್ತೇವೆ ಅಂದರೆ ಮಣ್ಣನ್ನು ಮಟ್ಟ ಮಾಡಲು, ಸಮತಟ್ಟು ಮಾಡಲು ಬಳಸ್ತೇವೆ. ನೇಗಿಲು, ಇದಂತೂ ಎಲ್ಲರಿಗೂ ಗೊತ್ತಿದೆ, ನೇಗಿಲು ಬಳಸುವಂಥದ್ದು ಉಳುಮೆ ಮಾಡಲಿಕ್ಕೆ. ನಂತರ ಇಲ್ಲಿ ಕೆಲವೊಂದು ಬೆಳೆಗಳು ಇದೆ, ಅದಕ್ಕೆ ಉದಾಹರಣೆಯನ್ನು ಕೊಡಬೇಕು. ಒಂದನೇದು ಖಾರಿಫ್ ಬೆಳೆಗಳು. ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಭತ್ತ, ಜೋಳ, ಸೋಯಾಬೀನ್, ನೆಲಗಡಲೆ, ಹತ್ತಿ. ರಬಿ ಬೆಳೆಗಳು, ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಗೋಧಿ, ಕಡಲೆ, ಬಟಾಣೆ, ಸಾಸಿವೆ, ಅಗಸೆ. ಇನ್ನು ಸಾಂಪ್ರದಾಯಿಕ ನೀರಾವರಿ ವಿಧಾನ, ನಮ್ಮ ಹಳೆಯ ನೀರಾವರಿ ವಿಧಾನ ಯಾವುದಂದ್ರೆ ರಾಟೆ ಪದ್ಧತಿ, ಸರಪಳಿ, ಪಂಪ್ ಪದ್ಧತಿ, ಏತ ಪದ್ಧತಿ, ಇನ್ನೊಂದಿದೆ ರಾಹಟ್ ಅನ್ನುವಂತಹ ಪದ್ಧತಿ. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಹೊಂದಿಸಿ ಬರೇರಿ ಅಂತ. ಮೊದಲನೇದು ನೇಗಿಲು ಅಂತ ಕೊಟ್ಟಿದ್ದಾರೆ. ನೇಗಿಲು ಇಲ್ಲಿ ಎಲ್ಲಿ ಯಾವುದಕ್ಕೆ ಹೊಂದಿಸಬಹುದಂದ್ರೆ ಇದು ತ್ರಿಕೋನಾಕಾರದ ಕಬ್ಬಿಣ ಚೂರು, ದೈಹಿಕ ಶ್ರಮ, ಸಮಯದ ಉಳಿತಾಯ, ಉಳುಮೆ ಮಾಡಲು. ಸೊ ಇನ್ನು ಇಲ್ಲಿ ಹೊಂದಿಸಿ ಬರೇರಿ ಅಂತ ಇದೆ. ನೇಗಿಲು ಇದೆ, ಕುಳ ಇದೆ, ಎಡೆಕುಂಟೆ ಇದೆ, ಕಲ್ಟಿವೇಟರ್ ಇದೆ. ನೋಡೋಣ ಯಾವುದಕ್ಕೆ ಹೊಂದಿಸ್ಬೋದು ಅಂತ. ನೇಗಿಲು ಅನ್ನುವಂಥದ್ದು ನಾವೇನ್ ಮಾಡಬಹುದು, ಇದನ್ನ ಉಳುಮೆ ಮಾಡಲು ಇದಕ್ಕೆ ಹೊಂದಿಸಬಹುದಾಗಿದೆ. ಕುಳ ಅನ್ನುವಂಥದ್ದು ನೇಗಿಲಿನ ಒಂದು ತುದಿಗೆ ಇರುವಂತಹ ಒಂದು ಕಬ್ಬಿಣದ ತ್ರಿಕೋನಾಕಾರದ ಚೂರಾಗಿದೆ. ಸೊ ಕುಳ. ಎಡೆಕುಂಟೆಯನ್ನ ಎದಕ್ಕೆ ಬಳಸ್ತೀವಿ ಅಂದ್ರೆ ಎಡೆಕುಂಟೆಯನ್ನ ನಾವು ಕಳೆಯನ್ನ ತೆಗಿಲಿಕ್ಕೆ ಬಳಸುವಂಥದ್ದು. ನಂತರ ಕಲ್ಟಿವೇಟರ್ ಬಳಸುವುದರಿಂದ ನಮ್ಮ ದೈಹಿಕ ಶ್ರಮ ಮತ್ತೆ ಸಮಯದ ಉಳಿತಾಯ ಆಗತ್ತೆ. ಸೊ ಈ ಉತ್ತರವನ್ನ ಇಲ್ಲಿ ನೀವು ಬರಿಬೇಕು. ನಂತರ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ರಸಗೊಬ್ಬರ ಇದೆ ಮತ್ತೆ ಅವುಗಳ ಪೋಷಕಾಂಶಗಳ ಸಂಯೋಜನೆ ಬರೀಬೇಕು. ಸೊ ಪುಸ್ತಕದಲ್ಲಿ ಕೊಟ್ಟಿರುವಂತಹ ರಸಗೊಬ್ಬರ, ಪ್ರಮುಖವಾದ ರಸಗೊಬ್ಬರವನ್ನೇ ತಗೊಳ್ಳೋಣ. ಮೊದಲನೇದಾಗಿ ಯೂರಿಯಾ ಅನ್ನುವಂಥ ಗೊಬ್ಬರ. ಇದರಲ್ಲಿ ಏನಿದೆ? ಯೂರಿಯಾದಲ್ಲಿ ನಾವು 46:0:0 ಅಂತ ಬರಿತೇವೆ. ಯಾಕಂದ್ರೆ ಈ ಅನುಪಾತ ಹೇಗಿದೆ ಅಂದ್ರೆ ಇಲ್ಲಿ 3 ಅನುಪಾತಗಳು ಬರ್ತದೆ. ಒಂದು N, P ಮತ್ತೆ K ಅಂತ. ಅದರಲ್ಲಿ ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ 0 ಇರ್ತದೆ. N ಅನ್ನುವಂಥದ್ದು 46 ಪ್ರಮಾಣದಷ್ಟು ಇರುತ್ತೆ. ನೈಟ್ರೋಜನ್ 46% ಇದೆ. ನಂತರ ಎರಡನೇದು ಸೂಪರ್ ಫಾಸ್ಫೇಟ್ ಅನ್ನುವಂಥ ಗೊಬ್ಬರ. ಸೊ ಇದರಲ್ಲಿ ಫಾಸ್ಫೇಟ್ ಅಂಶ ಹೆಚ್ಚಿರ್ತದೆ. ರಂಜಕ ಎಷ್ಟಿದೆ? ಫಾಸ್ಫೇಟ್ ಅಂದ್ರೆ ಫಾಸ್ಫರ್ ಅಂದ್ರೆ ರಂಜಕ 15% ಇದೆ. ಗಂಧಕ ಇದೆ, ಸಲ್ಫರ್ ಅಂತ ಹೇಳ್ತೇವೆ 11% ಇದೆ. ಕ್ಯಾಲ್ಸಿಯಂ ಎಷ್ಟಿದೆ ಅಂದ್ರೆ 21% ಇರುವಂಥದ್ದು. ನಂತರ NPK ಅನ್ನುವಂಥ ಗೊಬ್ಬರದ ಹೆಸರೇ NPK. N ಅಂದ್ರೆ ನೈಟ್ರೋಜನ್, P ಅಂದ್ರೆ ಫಾಸ್ಫರಸ್, K ಅಂದ್ರೆ ಪೊಟ್ಯಾಷಿಯಂ. ಎಲ್ಲವೂ 16:16. ಎಲ್ಲವೂ ಸಮ ಅನುಪಾತದಲ್ಲಿ ಇದೆ. ಇನ್ನು 4ನೇ ಉದಾಹರಣೆ ಯಾವುದಿದೆ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅನ್ನುವಂಥದ್ದು. ಇದರಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ 21% ಇದೆ, ಸಲ್ಫರ್ 24% ಇರುವಂಥದ್ದು. ಸೊ ಇದು ರಸಗೊಬ್ಬರ ಮತ್ತೆ ಇದರ ಪೋಷಕಾಂಶಗಳ ಸಂಯೋಜನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಕ್ಕಿರುವಂತಹ ವ್ಯತ್ಯಾಸವನ್ನ ಪಟ್ಟಿ ಮಾಡಬೇಕು. ಪಾಠದಲ್ಲಿ ಇದರ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. ಏನಂತ ನೋಡೋಣ. ಸಾವಯವ ಗೊಬ್ಬರ ಒಂದು ನೈಸರ್ಗಿಕ ಗೊಬ್ಬರವಾಗಿದೆ. ಅದನ್ನು ಸಗಣಿ ಮತ್ತು ಸಸ್ಯಗಳ ವಿಘಟನೆಯಿಂದ ಪಡೆಯಲಾಗ್ತದೆ. ನಂತರ ರಸಗೊಬ್ಬರ ಅಂದರೆ ಮಾನವ ನಿರ್ಮಿತ ನಿರವಯವ ಲವಣಗಳಿಂದ ತಯಾರಿಸುವಂಥದ್ದು ರಾಸಾಯನಿಕ ಗೊಬ್ಬರ. ಸಾವಯವ ಗೊಬ್ಬರವನ್ನು ಎಲ್ಲಿ ತಯಾರಿಸ್ತೇವೆ? ಬಯಲುಗಳಲ್ಲಿ ಉತ್ಪಾದಿಸಬಹುದು. ಒಂದು ಗುಂಡಿ ತೋಡಿ ಕಾಂಪೋಸ್ಟ್ ಗೊಬ್ಬರ ತಯಾರಿಸಬಹುದು. ಬಟ್ ರಸಗೊಬ್ಬರ ತಯಾರಿಸಬೇಕಂದ್ರೆ ಅದನ್ನ ಕಾರ್ಖಾನೆಗಳಲ್ಲಿ ತಯಾರಿಸ್ತೇವೆ. ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ. ಹ್ಯೂಮಸ್ ಅಂದರೆ ಕೊಳೆಯುವಂತಹ ನೀರಿನ ಅಂಶ. ಇದು ಮಣ್ಣಿಗೆ ಒದಗಿಸುವುದು ಹೆಚ್ಚಿನ ಪ್ರಮಾಣದಲ್ಲಿ ಇದು ಮಣ್ಣಿಗೆ ಒದಗಿಸುತ್ತದೆ. ಯಾವುದು? ಸಾವಯವ ಗೊಬ್ಬರ. ಬಟ್ ರಸಗೊಬ್ಬರ ಏನ್ ಮಾಡ್ತದೆ? ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸುವುದಿಲ್ಲ, ಬಟ್ ಮಣ್ಣಿನಲ್ಲಿ ಪೋಷಕಾಂಶವನ್ನ ಬೆರೆಸ್ತದೆ ಅಥವಾ ಸೇರಿಸ್ತದೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯಗಳ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿದೆ. ಏನಾಗಿರ್ತದೆ? ಸಾವಯವ ಗೊಬ್ಬರದಲ್ಲಿ ಸಸ್ಯಗಳಿಗೆ ಬೇಕಾಗಿರುವಂತಹ ಪೋಷಕ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಬಟ್ ರಸಗೊಬ್ಬರದಲ್ಲಿ ನಾವು ಏನ್ ಮಾಡಬಹುದು? ಯಾವುದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಸೇರಿಸಬಹುದಾಗಿದೆ. ಅದರಿಂದ ಸಸ್ಯ ಪೋಷಕಗಳು ಸಮೃದ್ಧವಾಗಿದೆ ಅಂತ ಹೇಳ್ಬಹುದು.
ಸೊ ಇನ್ನೊಂದು ವ್ಯತ್ಯಾಸ ನೀವು ಇಲ್ಲಿ ಬರಿಬಹುದು ಏನಪ್ಪಾ ಅಂದ್ರೆ ಸಾವಯವ ಗೊಬ್ಬರದಿಂದ ಯಾವುದೇ ರೀತಿಯ ಮಾಲಿನ್ಯ ಆಗಲ್ಲ, ಆಹಾರ ವಿಷಯುಕ್ತ ಆಗಲ್ಲ. ಬಟ್ ರಾಸಾಯನಿಕ ಗೊಬ್ಬರದಿಂದ ಮಾಲಿನ್ಯ ಆಗತ್ತೆ, ಜಲಮಾಲಿನ್ಯ ಆಗತ್ತೆ, ಭೂಮಾಲಿನ್ಯ ಆಗ್ಬೋದು, ಮತ್ತೆ ಆಹಾರ ವಿಷಯುಕ್ತ ಕೂಡ ಆಗತ್ತೆ. ಸೊ ಈ ವ್ಯತ್ಯಾಸ ಕೂಡ ನೀವು ಇಲ್ಲಿ ಉತ್ತರದಲ್ಲಿ ಬರೀಬಹುದಾಗಿದೆ. ಇನ್ನು ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಏಕದಳ ಮತ್ತು ದ್ವಿದಳ ಸಸ್ಯಗಳಿಗಿರುವಂತಹ ವ್ಯತ್ಯಾಸ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳ ವ್ಯತ್ಯಾಸಗಳನ್ನ ನೋಡೋಣ. ಮೊದಲಿನ ವ್ಯತ್ಯಾಸ ಅವುಗಳ ಬೇರು ಹೇಗಿರ್ತದೆ ಅನ್ನೋದು. ಏಕದಳ ಸಸ್ಯಗಳ ಬೇರು ಏನಾಗಿರ್ತದೆ? ತಂತು ಬೇರುಗಳನ್ನು ಹೊಂದಿದೆ. ದ್ವಿದಳ ಸಸ್ಯ ತಾಯಿ ಬೇರುವನ್ನು ಹೊಂದಿದೆ. ನಂತರ ಎರಡನೇ ವ್ಯತ್ಯಾಸ ಅವುಗಳ ಬೀಜಗಳಲ್ಲಿ ಕಾಣಬಹುದು. ಏಕದಳ ಅಂದರೆ ಬೀಜ ಒಂದೇ ದಳವನ್ನು ಹೊಂದಿರ್ತದೆ, ಉದಾಹರಣೆಗೆ ಧಾನ್ಯಗಳು. ದ್ವಿದಳ ಸಸ್ಯ ಅಂದರೆ ಎರಡು ದಳದಿಂದ ಆಗಿದೆ, ಉದಾಹರಣೆಗೆ ಬಟಾಣಿ, ಕಾಳುಗಳಂತಹ ಸಸ್ಯಗಳು, ಬೆಳೆಗಳು. ಎರಡನೇ ವ್ಯತ್ಯಾಸ ಏನಪ್ಪಾ ಅಂದ್ರೆ ನಾಳ ವಿನ್ಯಾಸ. ನಾಳ ವಿನ್ಯಾಸ ಅಂದ್ರೆ ಎಲೆಯ ಮೇಲಿರುವಂತಹ ನಾಳ ಗೆರೆಗಳು, ಅದನ್ನ ನಾಳ ವಿನ್ಯಾಸ ಅಂತ ಹೇಳ್ತೇವೆ. ಏಕದಳ ಸಸ್ಯಗಳಲ್ಲಿ ಆ ಗೆರೆಗಳು ಅಥವಾ ಎಲೆಗಳ ಮೇಲಿರುವಂತಹ ನಾಳಗಳು ಸಮಾಂತರವಾಗಿರ್ತದೆ, ಅದರಿಂದ ಅದು ಸಮಾಂತರ ನಾಳ ವಿನ್ಯಾಸ ಹೊಂದಿದೆ. ದ್ವಿದಳ ಸಸ್ಯಗಳ ಒಂದು ನಾಳ ವಿನ್ಯಾಸ ಜಾಲಬಂಧವಾಗಿರ್ತದೆ. ಇನ್ನು ನಾಲ್ಕನೇ ಒಂದು ವ್ಯತ್ಯಾಸ ಅಂದ್ರೆ ಕಾಂಡ. ಏಕದಳ ಸಸ್ಯಗಳ ಕಾಂಡ ಅಥವಾ ಏಕದಳ ಸಸ್ಯಗಳು ನೀಳವಾಗಿ ಎತ್ತರಕ್ಕೆ ಬೆಳೀತದೆ, ಉದಾಹರಣೆಗೆ ಬಾಳೆ ಗಿಡ ಹೇಳ್ಬಹುದು, ತೆಂಗಿನ ಮರ ಹೇಳ್ಬಹುದು, ಅಥವಾ ಅಡಿಕೆ ಮರ ಹೇಳ್ಬಹುದು. ಅವು ಎತ್ತರವಾಗಿ ಬೆಳೀತದೆ, ಬ್ರಾಂಚಸ್ಗಳು ಆಗಲ್ಲ. ಬಟ್ ದ್ವಿದಳ ಸಸ್ಯಗಳು ಯಾವತ್ತೂ ಕವಲುಗಳನ್ನ ಹೊಂದಿರ್ತದೆ, ಉದಾಹರಣೆಗೆ ಮಾವಿನ ಮರ ನೋಡ್ರಿ, ಅನೇಕ ಪ್ರೊಫ್ಯೂಸ್ಡ್ ಬ್ರಾಂಚ್ಗಳನ್ನ ಹೊಂದಿರ್ತದೆ. ಇನ್ನು ಕೊನೆಯದಾಗಿ ಸ್ವ ಮೌಲ್ಯಮಾಪನ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಇದರ ಉತ್ತರ ಅಂತೂ ನಾನು ಹೇಳಲ್ಲ, ಯಾಕಂದ್ರೆ ಇದು ಪರೀಕ್ಷೆ ಇದ್ದಂಗೆ, ಪರೀಕ್ಷೆಯಲ್ಲಿ ಉತ್ತರವನ್ನ ಹೇಳ್ಕೊಡ್ಬಾರ್ದು. ಸಮಯ 30 ನಿಮಿಷ ಇದೆ, ಅಂಕಗಳು 10 ಇದೆ. ನೀವೇ ಇದಕ್ಕೆ ಉತ್ತರವನ್ನ ಬರೆದು ಸ್ವ ಮೌಲ್ಯಮಾಪನ ಮಾಡಬೇಕು. ಇದಕ್ಕೆ ನಾನು ಕೇವಲ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಉತ್ತರಗಳನ್ನ ಬರೆದು ಬೇಕಾದ್ರೆ ನನಗೆ ಇಮೇಲ್ ಮಾಡಬಹುದು, ನಾನು ಆ ಪೇಪರ್ಗಳನ್ನ ಚೆಕ್ ಮಾಡಿ ಅದಕ್ಕೆ ವಿವರಣೆಯನ್ನ ಕೊಡ್ತೇನೆ. ಸೊ ಇಲ್ಲಿಯವರೆಗೆ ನೀವೇನ್ ಮಾಡಿದಿರಿ? 1ನೇ ಪಾಠದ ಒಂದು ವರ್ಕ್ ಬುಕ್ ಸಾಲ್ವ್ ಮಾಡಿದ್ದನ್ನ ಗಮನಿಸಿದಿರಿ, ನೋಡಿದಿರಿ. ಇನ್ನು 2ನೇ ಪಾಠದ ಒಂದು ವಿವರಣೆಗಾಗಿ ನೀವೇನ್ ಮಾಡಬೇಕು? ಸಿಂಪಲ್ ಆಗಿ ಮುಂದಿನ ವಿಡಿಯೋ ನೋಡಬೇಕು, ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಧನ್ಯವಾದಗಳು.